ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ ಲುಮಿನೋ ಸ್ಟುಡಿಯೋದಿಂದ ನಾನು ರಂಜಿತ್ ಶ್ರೀಯಾರ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಬ್ಬ ನಟನಿಗೆ ಈಗ ಡವಡವ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈ ನಟನ ಪಾತ್ರವೂ ಕೂಡ ಇತ್ತು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಆತನಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಹಾಗಾದರೆ ಅವನಿಗೂ ಈ ಕೊಲೆಗೂ ಏನು ಸಂಬಂಧ, ಯಾರ ನಟ, ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಹಾಸ್ಯ ನಟನಿಗೆ ಶುರುವಾಯಿತು ಢವಢವ. ಸ್ಯಾಂಡಲ್ವುಡ್ ನಟ ಚಿಕ್ಕಣ್ಣಗೆ ನೋಟಿ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ಈಗಾಗಲೇ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಇದೀಗ ಕಾಮಿಡಿ ಕಿಂಗ್ ಚಿಕ್ಕಣ್ಣಗೂ ಸಂಕಷ್ಟ ಎದುರಾಗಿದೆ. ಚಿಕ್ಕಣ್ಣ ಕೂಡ ಪೊಲೀಸ್ ವಿಚಾರಣೆಗೆ ಹಾಜರಾಗಬೇಕಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಖ್ಯಾತ ಹಾಸ್ಯ ನಟ ಚಿಕ್ಕಣ್ಣನಿಗೆ ಢವಢವ ಶುರುವಾಗಿದೆ. ನಟ ಚಿಕ್ಕಣ್ಣಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ. ಚಿಕ್ಕಣ್ಣನಿಗೆ ನೋಟಿಸ್ ಯಾಕೆ? ಚಿಕ್ಕಣ್ಣ ಅವರ ಆರ್ಆರ್ ನಗರದ ಮನೆಗೆ ತೆರಳಿದ ತನಿಖಾ ಟೀಮ್ ನೋಟಿಸ್ ನೀಡಿದೆ. ಹಿಂದೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದು, ಒಂದು ವೇಳೆ ಹಾಜರಾಗದಿದ್ದರೆ ಮತ್ತೊಂದು ನೋಟಿಸ್ ನೀಡುವ ಸಾಧ್ಯತೆ ಇದೆ. ಚಿಕ್ಕಣ್ಣನಿಗೆ ನೋಟಿಸ್ ಯಾಕೆ? ನಂಬರ್ 1, ರೇಣುಕಾಸ್ವಾಮಿ ಕೊಲೆಯಾದ ದಿನ ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಪಾರ್ಟಿ ಮಾಡ್ತಿದ್ರು. ಚಿಕ್ಕಣ್ಣ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಎಂಬ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ ಮತ್ತು ಚಿಕ್ಕಣ್ಣ ಪಾರ್ಟಿ ಮಾಡಿದ್ರು. ಪಾರ್ಟಿಯಲ್ಲಿ ಕೊಲೆ ಬಗ್ಗೆ ಚರ್ಚೆಯಾಗಿತ್ತ ಎಂಬ ಅನುಮಾನ ಪೊಲೀಸರಿಗಿದೆ. ಚಿಕ್ಕಣ್ಣನನ್ನ ಸಾಕ್ಷಿಯಾಗಿ ಪರಿಗಣಿಸಲು ಪೊಲೀಸರು ತಯಾರಿ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಣ್ಣ ಇದೀಗ ಪೊಲೀಸ್ ವಿಚಾರಣೆ ಎದುರಿಸಬೇಕಾಗಿದೆ. ಈ ನಡುವೆ ಪಾರ್ಟಿ ನಡೆದಿದೆ ಎನ್ನಲಾದ ಇದೇ ರಾಜರಾಜೇಶ್ವರಿ ನಗರದ ಸ್ಟೋನಿ ಬ್ರೂಕ್ಸ್ನಲ್ಲಿ ಪೊಲೀಸರು ಸ್ಥಳ ಮಹಜರು ಮಾಡಿದ್ದಾರೆ. ಪಬ್ ಮಾಲೀಕ ವಿನಯನನ್ನ ಕರೆದುಕೊಂಡು ಬಂದು ಮಹಜರು ಮಾಡಲಾಗಿದೆ. ವಿನಯ್ ದರ್ಶನ್ಗೆ ಆಪ್ತ ಎನ್ನಲಾಗಿದೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದೀಗ ರೇಣುಕಾಸ್ವಾಮಿ ಕೊಲೆ ಸಂಚು ಸ್ಟೋನಿ ಬ್ರೂಕ್ಸ್ ಪಬ್ನಲ್ಲಿ ನಡೆದಿತ್ತ ಎಂಬ ಅನುಮಾನ ಶುರುವಾಗಿದೆ. ಅದರ ರಹಸ್ಯ ಬಯಲಿಗೆಳೆಯಲು ಪೊಲೀಸರು ಹರಸಾಹಸ ಪಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚಿಕ್ಕಣ್ಣನನ್ನ ಸ್ಟೋನಿ ಟ್ರೂಪ್ ಏನಿದೆ ಆ ಪಬ್ ಅಲ್ಲಿಗೆ ಈಗ ಕರ್ಕೊಂಡು ಬಂದು ಸ್ಥಳ ಮಹಜರಿಗೆ ಕರ್ಕೊಂಡು ಬಂದಿದ್ದಾರೆ. ಚಿಕ್ಕಣ್ಣನಿಗೆ ನೋಟಿಸನ್ನು ಕೊಟ್ಟು ಈ ಪ್ರಕರಣದಲ್ಲಿ ಚಿಕ್ಕಣ್ಣ ಸಾಕ್ಷಿಯಾಗಿ ಪರಿಗಣಿಸುವಂಥ ಸಾಧ್ಯತೆ ಇದೆ. ನೋಡಿ, ಚಿಕ್ಕಣ್ಣನನ್ನು ಕರ್ಕೊಂಡು ಬಂದಿದ್ದು ಪೊಲೀಸರು ಸ್ಥಳ ಮಹಾರಾಜರಿಗೆ ಕರ್ಕೊಂಡು ಬಂದಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಚಿಕ್ಕಣ್ಣ ಆ ಕೊಲೆ ಆಗೋದಕ್ಕಿಂತ ಮುಂಚೆ ಸ್ಟೋನಿ ಗ್ರೂಪ್ನಲ್ಲಿ ಇವರೆಲ್ಲರೂ ಕೂಡ ಪಬ್ನಲ್ಲಿ ಪಾರ್ಟಿ ಮಾಡಿದ್ರಲ್ಲ, ಆಗ ಏನಾದರೂ ಕೊಲೆ ಸಂಚಿನ ಬಗ್ಗೆ ಚರ್ಚೆ ಮಾಡಿದ್ರಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ಈಗ ಸ್ಟೋನಿ ಬ್ರೂಕ್ ಫೀಲ್ಡ್ ಆ ಪಬ್ ಏನಿದೆ ಅಲ್ಲಿಂದನೇ ನಮ್ಮ ಸೀನಿಯರ್ ಕಲೀಗ ನಾಗೇಂದ್ರ ಬಾಬು ಅಟ್ ಸೇಮ್ ಟೈಮ್ ನಿಕೇಶ್ ಕೊಠಾರಿ ಕೂಡ ಅಲ್ಲಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾನು ಮೊದಲು ನಾಗೇಂದ್ರ ಬಾಬುವನ್ನು ಮಾತಾಡಿಸ್ತೀನಿ. ನಾಗೇಂದ್ರ ಬಾಬು, ತಾವೀಗ ಸ್ಟೋನಿ ಟ್ರೂಪ್ ಆ ಪಬ್ನಲ್ಲಿದ್ದೀರಿ, ಸ್ಥಳ ಮಹಜರ್ ಮುಗೀತಾ? ಸದ್ಯಕ್ಕೆ ಯಾರ್ಯಾರು ಇದ್ದಾರೆ ಅಲ್ಲಿ, ಹೆಚ್ಚಿನ ವಿವರ ಏನಿದೆ ಈ ಹೊತ್ತಿಗೆ ನಾಗೇಂದ್ರ ಬಾಬು? ರಂಜಿತ್, ನೋಡಿ, ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಆಗೋದಕ್ಕಿಂತ ಮುಂಚೆ ಇಲ್ಲಿ ದರ್ಶನ್ ಅಂಡ್ ಟೀಮ್ ಇಲ್ಲಿ ಪಾರ್ಟಿಯನ್ನು ಮಾಡಿದ್ರು ಅನ್ನುವ ವಿಚಾರ ಪೊಲೀಸರಿಗೆ ಗೊತ್ತಾದ ಬಳಿಕ ಈ ಒಂದು ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ CCTV ಫುಟೇಜ್ಗಳನ್ನು ವಶಕ್ಕೆ ಪಡೆದುಕೊಂಡು ಪರಿಶೀಲನೆಯನ್ನು ಕೂಡ ಮಾಡಿದರು. ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಪಾರ್ಟಿಯನ್ನು ಮಾಡಿದ್ರು ಅಂತ ಹೇಳಲಾಗ್ತದಲ್ಲ, ಆ ಪಾರ್ಟಿಯಲ್ಲಿ ಯಾರೆಲ್ಲ ಇದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ಆ ಮೂಲಕ ಅವರೆಲ್ಲರಿಗೂ ಕೂಡ ನೋಟಿಸನ್ನು ಕೊಟ್ಟು ಅವರಿಗೆ ವಿಚಾರಣೆಗೆ ಕರೆದು ಈಗ ಅದರಲ್ಲಿ ಪ್ರಮುಖವಾಗಿ ಹಾಸ್ಯ ನಟ ಆಗಿರುವಂಥ ಚಿಕ್ಕಣ್ಣಗೂ ಕೂಡ ಇವತ್ತು ನೋಟಿಸನ್ನು ಕೊಡಲಾಗಿತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಆದರೆ ನೇರವಾಗಿ ಚಿಕ್ಕಣ್ಣ ಸ್ಟೇಷನ್ಗೆ ಬಾರದೆ ಇದೇ ಒಂದು ಪಾರ್ಟಿ ಮಾಡಿದಂಥ ಜಾಗಕ್ಕೆ ಆಗಮಿಸ್ತಾರೆ. ಇಲ್ಲಿ ಅವ್ರನ್ನ ಕೂಡ ಇಟ್ಟಿರಿಸಿಕೊಂಡು ಒಂದಷ್ಟು ವಿಚಾರಣೆಗಳು ಪಡಿಸಲಾಗ್ತದೆ. ನಮ್ಮ ಕ್ಯಾಮ್ರಾಮನ್ ಕಿರಣ್ ಇದ್ದಾರೆ, ಕಿರಣ್ಗೆ ಹೇಳ್ತೀನಿ, ಇಲ್ಲಿ ಯಾವ ರೀತಿಯಾಗಿ ಜನ ಸೇರಿದ್ದಾರೆ ಅಂತೇಳಿ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ಸ್ಥಳ ಮಹಾಜರನ್ನ ಮಾಡಲಾಗ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದ್ದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸಿ ಎಲ್ಲರೂ ಕೂಡ
ಅಂದರೆ ಒಂದು ರೀತಿಯಲ್ಲಿ ಇಲ್ಲಿ ಏನು ಆಗ್ತಾ ಇದೆ ಅಂತೇಳಿ ನೋಡೋದಕ್ಕೆ ಆಗಮಿಸಿದ್ದಾರೆ. ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟು ಜನ ಇಲ್ಲಿ ಬಂದು ಜನ ಸೇರಿದ್ದಾರೆ ಅಂತ ಹೇಳಿ. ಎಲ್ಲೇ ದರ್ಶನನ್ನ ಕರೆದುಕೊಂಡು ಹೋದ್ರು ಕೂಡ ಸ್ಥಳ ಮಹಾಜರಿಗೆ ಅಲ್ಲಿ ಜನ ಸೇರ್ತಾ ಇದ್ದಾರೆ. ಅವರನ್ನ ಪೊಲೀಸರು ಕಳುಹಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂಥದ್ದು ಮತ್ತೊಂದು ಕಡೆ. ನೋಡಿ ಈಗೀಗ ಈ ಒಂದು ಭಾಗದಲ್ಲಿ ಪೊಲೀಸರು ಕೂಡ ಸಿದ್ಧಗೊಳ್ತಿದ್ದಾರೆ. ಈಗ ಸ್ಥಳ ಮಹಾಜರು ಬಹುತೇಕ ಮುಕ್ತಾಯ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಕರೆದುಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಳೆದ 1.5 ಗಂಟೆಯಿಂದ ಇಲ್ಲಿ ಮಹಾಜರನ್ನು ಮಾಡಲಾಗಿದೆ. ಮಹಾಜರನ್ನು ಮಾಡಿ ಈಗ ಬಹುತೇಕ ಮಹಾಜರ್ ಮುಕ್ತಾಯಗೊಂಡಿರುವ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಇಲ್ಲಿ ದರ್ಶನ್ ಹಾಗೆ ಚಿಕ್ಕಣ್ಣ, ವಿನಯ್ ಇವರೆಲ್ಲರನ್ನ ಕೂಡ ಕರೆದುಕೊಂಡು ಬಂದು ಇಲ್ಲಿ ಸ್ಥಳ ಮಹಾಜರನ್ನ ಮಾಡಲಾಗ್ತದೆ. ಅಂದರೆ ರೇಣುಕಾಸ್ವಾಮಿಯ ಕೊಲೆ ಆಗೋದಕ್ಕಿಂತ ಮುಂಚೆ ಇಲ್ಲಿ ಪಾರ್ಟಿಯನ್ನು ಮಾಡಿದರು. ಯಾರೆಲ್ಲ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು, ಅವತ್ತು ಏನೆಲ್ಲ ಚರ್ಚೆ ಆಯಿತು, ಜೊತೆಗೆ ಯಾರು ಎಷ್ಟೊತ್ತಿಗೆ ಆಗಮಿಸಿದ್ರು, ಯಾರು ಎಷ್ಟೊತ್ತಿಗೆ ಇಲ್ಲಿಂದ ಹೋದ್ರು ಅನ್ನೋದ್ರ ಬಗ್ಗೆ ನಾಗೇಂದ್ರ ಬಾಬು ಈ ಕ್ಷಣಕ್ಕಲ್ಲಿ ಮಹಾಜರು ಮುಗಿಸಿ ದರ್ಶನ್ ಅನ್ನ ವಾಪಸ್ ಕರ್ಕೊಂಡು ಬರ್ತಿರೋ ಹಂಗೆ ಕಾಣಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ನೀವು. ಎಕ್ಸ್ಕ್ಲೂಸಿವ್ ದೃಶ್ಯ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಸ್ಥಳ ಮಹಾಜರು ಮುಗಿಸಿ ಈಗ ನಟ ದರ್ಶನ್ ಸೇರಿದಂತೆ ವಿನಯ್ ವಾಪಸ್ ಸ್ಟೋನಿ ಬ್ರೂಕ್ ಪಬ್ನಿಂದ ಅವರನ್ನ ಕರ್ಕೊಂಡು ಬರ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯ. ರಿಪಬ್ಲಿಕ್ ಕನ್ನಡದಲ್ಲೇ ಮೊದಲು ಎಕ್ಸ್ಕ್ಲೂಸಿವ್ ನೇರ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಇವರು ಕೊಲೆಗೂ ಮುನ್ನ ಸಂಚು ರೂಪಿಸಿದ್ರು. ಮತ್ತೆ ಆ ಟ್ರೂಪ್ ಇತ್ತಲ್ಲ, ಅವ್ರು ಇಲ್ಲೇ ಇದ್ರು, ಪಾರ್ಟಿ ಮಾಡಿದ್ರು, ಪಾನ ಮತ್ತರಾಗಿ ಆ ನಂತರ ಅವರು ಆ ಶೆಡ್ಗೆ ಹೋಗಿದ್ರು. ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ರು. ಈಗ ಸ್ಟೋನಿ ಬ್ರೂಕ್ ಪಬ್ ಇದೆಯಲ್ಲ, ಆ ಪಬ್ಗೆ ಸ್ಥಳ ಮಹಾಜರಿಗೆ ಪೊಲೀಸರು ಕರೆದುಕೊಂಡು ಬಂದು ಸ್ಥಳ ಮಹಾಜರು ಮುಗಿಸಿ ಈಗ ಆರೋಪಿಗಳನ್ನ ಕರೆದುಕೊಂಡು ಹೋಗುತ್ತಿರುವಂತ ದೃಶ್ಯವನ್ನ ಗಮನಿಸುತ್ತಾ ಇದ್ದೀರಿ. ಈ ಕಾರ್ನಲ್ಲೂ ಕೂಡ ಇದ್ದಾರೆ ನೋಡಿ, ನೀವು ಗಮನಿಸ್ತಾ ಇದ್ರಲ್ಲ. ಆರೋಪಿಗಳು ಯಾರ್ಯಾರಿದ್ದಾರೆ, ಯಾರನ್ನ ಕರ್ಕೊಂಡು ಬಂದಿದ್ದಾರೆ, ಇದೇ ಕಾರ್ನಲ್ಲಿ, ಇನೋವಾ ಕಾರ್ ಅದು. ಆ ಕಾರ್ನಲ್ಲಿ ಕರ್ಕೊಂಡು ಬಂದು ಈಗ ವಾಪಸ್ ಕರೆದುಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ನೀವು ಗಮನಿಸ್ತಾ ಇದ್ದೀರಿ. ಸ್ಟೋನಿ ಬ್ರೂಕ್ ಪಬ್, ಆ ಪಬ್ಗೆ ಸ್ಥಳ ಮಹಾಜರಿಗೆ ದರ್ಶನ್ ಸೇರಿದಂತೆ ಅವರ ಪಾಟಾಳಮನ್ನ ಕರ್ಕೊಂಡು ಬಂದಿತ್ತು ಪೊಲೀಸ್ ಪಡೆ. ಸ್ಟೋನಿ ಬ್ರೂಕ್ ಪಬ್ ಇದೆಯಲ್ಲ, ಅಲ್ಲಿ ಸ್ಥಳ ಮಹಾಜರ್ ಮಾಡಿದ್ರು, ರೀಕ್ರಿಯೇಟ್ ಮಾಡಿದ್ರು, ಇವರು ಪಾರ್ಟಿ ಮಾಡಿದ್ದು, ಆನಂತರ ಅವರು ಕೊಲೆಗೆ ಸಂಚು ರೂಪಿಸಿದ್ದು, ಮತ್ತೆ ಅಲ್ಲಿಂದನೇ ಅವರು ಹೊರಟಿದ್ದು. ಈಗ ಪೊಲೀಸರ ತಂಡ ಇದೇ ಬಸ್ನಲ್ಲಿ ಸ್ಥಳ ಮಹಾಜರನ್ನು ಮುಗಿಸಿ ದರ್ಶನ್ ಸೇರಿದಂತೆ ವಿನಯ್ ಇನ್ನುಳಿದಂಥ ಆರೋಪಿಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ದರ್ಶನ್ ಅಲ್ಲಿ ಸೈಡ್ ಕೂತ್ಕೊಂಡಿದ್ದಾರೆ. ಆ ಬಸ್ನಲ್ಲಿ, ಆ ಪೊಲೀಸ್ ವಾಹನದಲ್ಲಿ ದರ್ಶನ್ ಕೂಡ ಇದ್ದಾರೆ. ಕೆಲವರನ್ನ ಜೀಪ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ಥಳ ಮಹಾಜರ ಮುಗಿಸಿ ಈ ಕ್ಷಣಕ್ಕೆ, ಈ ಹೊತ್ತಿಗೆ ಅವರನ್ನ ಕರ್ಕೊಂಡು ಹೋಗ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಅದೇ ಬಸ್ನಲ್ಲಿ ದರ್ಶನ್ ಮತ್ತೆ ಉಳಿದಂತ ಆರೋಪಿಗಳೆಲ್ಲರೂ ಕೂಡ ಇದ್ದಾರೆ. ಚಿಕ್ಕಣ್ಣ ಕೂಡ ಇದ್ದಾರೆ ನೋಡಿ. ಅವರನ್ನ ಈಗ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸ್ಟೋನಿ ಬ್ರೂಕ್ ಪಬ್ ನಿಂದ ಸ್ಥಳ ಮಹಾಜರು ಮಾಡಿ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ದರ್ಶನ್ ಹೊರಗಡೆ ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಕೆಲವೇ ಮಿನಿಟ್ನ ಹಿಂದೆ ಸ್ಥಳ ಮಹಾಜರು ಮುಗಿಸಿ ದರ್ಶನ್ ಮತ್ತೆ ಉಳಿದ ಆರೋಪಿಗಳನ್ನ ಹೊರಗಡೆ ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯ. ಇದೇ ಪಬ್ನಲ್ಲಿ ದರ್ಶನ್ ಮತ್ತೆ ವಿನಯ್ ಸೇರಿದಂತೆ ಆರೋಪಿಗಳು ಪಾರ್ಟಿ ಮಾಡಿದ್ರು. ಪಾನ ಮತ್ತರಾಗಿ ಅವರು ಪಟ್ಟಣಗೆರೆಯ ಶೆಡ್ಗೆ ಹೋಗಿದ್ರು. ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ರು, ಚಿತ್ರಹಿಂಸೆ ಕೊಟ್ಟು ಆತನನ್ನ ಕೊಲೆ ಮಾಡಿದ್ರು. ಈಗ ಸ್ಥಳ ಮಹಾಜರು ಮಾಡ್ತಾ ಇರುವಂತ ಪೊಲೀಸರು ಪ್ರತಿಯೊಂದನ್ನು ಕೂಡ ಕೆದಕಿ ಅವರಿಂದ ಮಾಹಿತಿಯನ್ನ ಪಡೆದು ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಏನೇನಾಯ್ತು, ಯಾರ್ಯಾರಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಆ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಚಿಕ್ಕಣ್ಣ ಕೂಡ ಪಾರ್ಟಿಯಲ್ಲಿದ್ರು ಅನ್ನೋದಕ್ಕೆ ಚಿಕ್ಕಣ್ಣನನ್ನು ಕೂಡ ಈಗ ಮಹಾಜರಿಗೆ ಕರ್ಕೊಂಡು ಬಂದು ಮಹಾಜರ್ ಮುಗಿದಿದೆ. ಈಗ ಅವರೆಲ್ಲರೂ ಕೂಡ ಹೊರಗಡೆ ಹೋಗಿದ್ದಾರೆ. ಪೊಲೀಸರ ವಾಹನದಲ್ಲಿ ಅವರು ಹೋಗಿದ್ದಾರೆ. ಬಹುಶಃ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ವಾಪಸ್ ಹೋಗ್ತಾರೆ ಅಂತ ಅನ್ಸುತ್ತೆ. ಸದ್ಯಕ್ಕೆ ದರ್ಶನಾದಿಯಾಗಿ ವಿನಯ್ ಸೇರಿದಂತೆ ಇನ್ನುಳಿದಂಥ ಎಲ್ಲ ಆರೋಪಿಗಳು, ಪ್ರಮುಖ ಆರೋಪಿಗಳು, ಪಾರ್ಟಿ ಮಾಡಿದವರು ಸ್ಥಳ ಮಹಾಜರಿಗೆ ಕರ್ಕೊಂಡು ಬಂದು ಸ್ಥಳ ಮಹಾಜರು ಈಗ ಮುಗಿದಿದೆ. ಅವ್ರನ್ನ ವಾಪಸ್ ಕರೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯ ಗಮನಿಸಿದ್ರಿ. ಇದು ಸ್ಟೋನಿ ಬ್ರೂಕ್ ಪಬ್. ಆ ಪಬ್ನಲ್ಲೇ ಸ್ಥಳ ಮಹಾಜರು ಮಾಡಿದ್ರು, ಎಷ್ಟೊತ್ತಿಗೆ ಬಂದಿದ್ರು, ಏನಾಯಿತು ಎಲ್ಲವನ್ನು ಕೂಡ ಅಲ್ಲಿ ಮಾಹಿತಿ ಪಡ್ಕೊಂಡಿದ್ರು. ಮತ್ತು ಆ ಒಂದು ಕೊಲೆ, ಆ ಕೊಲೆಗೂ ಹಿಂದಿನ ಸಂಚು,
ಮತ್ತು ಯಾರ್ಯಾರಿದ್ರು, ಏನೇನು ಸಂಭಾಷಣೆ ಆಗಿತ್ತು, ಅಲ್ಲಿರುವಂಥ ಕೆಲ ವಸ್ತುಗಳು ಅದೆಲ್ಲವನ್ನು ಕೂಡ ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ ತೆಗೆದುಕೊಂಡು ಹೋಗಿದ್ದಾರೆ. ಅದರ ಜೊತೆಗೆ ಅವರ ಸ್ಟೇಟ್ಮೆಂಟ್ ಕೂಡ ಪಡ್ಕೊಂಡಿದ್ದಾರೆ, ರೀಕ್ರಿಯೇಟ್ ಮಾಡಿದ್ದಾರೆ ಅಲ್ಲಿನ ಸಂದರ್ಭ ಸನ್ನಿವೇಶ, ಅವತ್ತು ಕೊಲೆ ದಿನ ಹೆಂಗಿತ್ತು ಅಂಥೇಳಿ. ಸ್ಥಳ ಮಹಜರು ಪ್ರಕ್ರಿಯೆ ಮುಕ್ತಾಯ ಆಗಿದೆ. ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳನ್ನು ಪೊಲೀಸರು ಹೊರಗಡೆ ಕರ್ಕೊಂಡು ಬಂದು ಈಗ ಪೊಲೀಸ್ ವಾಹನದ ಮೂಲಕ ಅವ್ರನ್ನ ಕರೆದುಕೊಂಡು ಹೋಗಿದ್ದಾರೆ. ಆ ಮೂಲಕ ಈ ಪ್ರಕರಣದಲ್ಲಿ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದಂತೆ ಚಿಕ್ಕಣ್ಣಂಗೂ ಕೂಡ ನೋಟಿಸ್ ಕೊಟ್ಟು ಚಿಕ್ಕಣ್ಣನನ್ನು ಕೂಡ ಸ್ಥಳ ಮಹಜರಿಗೆ ಕರೆದುಕೊಂಡು ಬಂದಿದ್ದಾರೆ. ಇವರು ಹೇಳುವಂತಹ ಸ್ಟೇಟ್ಮೆಂಟ್, ಚಿಕ್ಕಣ್ಣ ಆ ಪಾರ್ಟಿ ಟೈಮ್ನಲ್ಲಿ ಇದ್ರಲ್ಲ ಅವರ ಸ್ಟೇಟ್ಮೆಂಟ್ ಎಲ್ಲವೂ ಕೂಡ ಹೋಲಿಕೆ ಆಗುತ್ತೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ನೋಡಿ, ಅದೇ ಬಸ್ನಲ್ಲಿ ದರ್ಶನ್ ಮತ್ತೆ ಪಟಾಲಂ, ಈ ರೌಡಿ ಗ್ಯಾಂಗ್, KD ಗ್ಯಾಂಗ್ ಇದೇ ಪೊಲೀಸರ ಬಸ್ನಲ್ಲಿ ಇದೆ. ಅವರೆಲ್ಲರನ್ನೂ ಕೂಡ ಸ್ಥಳ ಮಹಜರಿಗೆ ಕರ್ಕೊಂಡು ಬಂದಿದ್ರು. ಆ ನಂತರ ಈಗ ಅವ್ರನ್ನ ವಾಪಸ್ ಕರೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ದರ್ಶನ್ ಸೇರಿದಂತೆ ಅವರ KD ಗ್ಯಾಂಗ್, ಈ ಪ್ರಕರಣದಲ್ಲಿ ಭಾಗಿಯಾದ KD ಗ್ಯಾಂಗನ್ನು ವಾಪಸ್ ಈಗ ಕರೆದುಕೊಂಡು ಹೋಗುತ್ತಿರುವಂಥ ದೃಶ್ಯ. 1 ಗಂಟೆಗಳ ಕಾಲ ಸ್ಥಳ ಮಹಜರು ಮಾಡಿದ್ರು. ಪಂಚನಾಮೆ ಮಾಡಿದಂಥ ಪಂಚನಾಮೆ ನೋಡಿ, ಈ ವಿಜುವಲ್ನಲ್ಲಿ ಗಮನಿಸ್ತಾ ಇದ್ದೀರಿ. ಪವನ್ ಸೇರಿದಂತೆ, ವಿನಯ್ ಸೇರಿದಂತೆ, ದರ್ಶನ್ ಸೇರಿದಂತೆ ಕೆಲ ವಸ್ತುಗಳನ್ನು ಅಲ್ಲಿ ಸೀಸ್ ಮಾಡಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ಆರೋಪಿಗಳು ಸೇರಿದಂತೆ ಕೆಲ ವಸ್ತುಗಳು ಪೊಲೀಸರ ಕೈಯಲ್ಲಿ ಕೆಲ ಬಾಕ್ಸ್ ಎಲ್ಲ ಇದೆ. ಅದರಲ್ಲಿ ಸ್ಥಳ ಮಹಜರಿನಲ್ಲಿ ಸಿಕ್ಕಂಥ ವಸ್ತುಗಳನ್ನು, ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಸಿಕ್ಕ ವಸ್ತುಗಳನ್ನು ಸೀಸ್ ಮಾಡಿ ತೆಗೆದುಕೊಂಡು ಹೋಗುತ್ತಿರುವಂಥ ಪೊಲೀಸರು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಸ್ಥಳ ಮಹಜರು ಮುಗಿದ ನಂತರ ಸತತ 1 ಗಂಟೆಗಳಿಂದಲೂ ಕೂಡ ಸ್ಥಳ ಮಹಜರನ್ನು ಮುಗಿಸಿ ಈಗ ಆರೋಪಿಗಳನ್ನು ವಾಪಸ್ ಕರೆದುಕೊಂಡು ಹೋಗುತ್ತಿರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದೇ ಬಸ್ನಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಸೀಸ್ ಮಾಡಿರುವಂಥ ವಸ್ತುಗಳನ್ನು ಮತ್ತೆ ಆರೋಪಿಗಳನ್ನು, ಯಾರ್ಯಾರು ಅವತ್ತು ಪಾರ್ಟಿ ಮಾಡಿದ್ರು, ಆ ಪಾರ್ಟಿ ಆದ ನಂತರ ಅವರು ಪಟ್ಟಣಗೆರೆಯ ಶೆಡ್ಗೆ ಹೋಗಿದ್ರು. ಶೆಡ್ಗೆ ಹೋಗಿ ರೇಣುಕಾ ಸ್ವಾಮಿಯನ್ನ ಅಮಾನುಷವಾಗಿ ಕೊಲೆ ಮಾಡಿದ್ರು, ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ್ರು. ಅದೆಲ್ಲದರ ರೀಕ್ರಿಯೇಟ್ ಮಾಡೋದಕ್ಕೆ ಸ್ಟೋನಿ ಬ್ರೂಕ್ ಪಬ್ಗೆ ಬಂದಂಥ ಪೊಲೀಸರು ಈ ಆರೋಪಿಗಳನ್ನು ಕರೆದುಕೊಂಡು ಬಂದು ಸ್ಥಳ ಮಹಜರ್ ಮಾಡಿ ಅಲ್ಲಿ ಅವರು ಆ ದಿನ ಬಳಸಿದಂಥ ವಸ್ತುಗಳನ್ನೆಲ್ಲ ಸೀಸ್ ಮಾಡಿ ಪ್ರಮುಖ ಸಾಕ್ಷಿಗಳನ್ನು ಕಲೆ ಹಾಕಿ ಈಗ ಅವರನ್ನು ವಾಪಸ್ ಕರೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಏನು ಸ್ಟೋನಿ ಬ್ರೂಕ್ ಪಬ್ನಿಂದ ಹೊರಗಡೆ ಬರ್ತಾ ಇರುವಂಥ ದರ್ಶನ್ ಪೊಲೀಸ್ ವಾಹನವನ್ನು ಹತ್ತುತ್ತಿರುವಂಥ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ದರ್ಶನನ್ನು ವಾಪಸ್ ಕರೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯ. ಸ್ಥಳ ಮಹಜರನ್ನು ಮುಗಿಸಿ ಸತತ 1 ಗಂಟೆಗಳಿಂದ ಸ್ಥಳ ಮಹಜರು ಮುಗಿಸಿ ವಾಪಸ್ ಹೋಗ್ತಾ ಇದ್ದಾರೆ. ಸ್ಥಳ ಮಹಜರು ಬಳಿಕ ವಾಪಸ್ ಠಾಣೆಯತ್ತ, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯತ್ತ ದರ್ಶನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ವಾಪಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ ಪೊಲೀಸರು. ಪಾರ್ಟಿ ಸಂಬಂಧ ಮಾಹಿತಿಯನ್ನು ಪಡೆದು ಈಗ ಪೊಲೀಸರು ಸ್ಟೋನಿ ಬ್ರೂಕ್ ಪಬ್ನಿಂದ ಹೊರಟಿದ್ದಾರೆ. ಪ್ರಿಂಟರ್ನ ವಶಕ್ಕೆ ಪಡೆದಿದ್ದಾರೆ. ರೆಸ್ಟೋ ಬಾರ್ನಿಂದ ಪ್ರಿಂಟರನ್ನು ವಶಕ್ಕೆ ಪಡೆದು ರೆಸ್ಟೋ ಬಾರ್ನಿಂದ ಹೊರಟಿದ್ದಾರೆ. ಸ್ಥಳ ಮಹಜರು ಬಳಿಕ ವಾಪಸ್ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುತ್ತಾರೆ. ಪಾರ್ಟಿ ಸಂಬಂಧ ಮಾಹಿತಿಯನ್ನು ಪಡೆದು ಅಲ್ಲಿಂದ ಹೊರಟಿದ್ದಾರೆ ಪೊಲೀಸರು. ಸ್ಟೋನಿ ಬ್ರೂಕ್ ಪಬ್ನ ಪ್ರಿಂಟರನ್ನು ವಶಕ್ಕೆ ಪಡೆದಿದ್ದಾರೆ. ರೆಸ್ಟೋ ಬಾರ್ ಅದು, ಆ ಬಾರ್ನ ಪ್ರಿಂಟರನ್ನು ವಶಕ್ಕೆ ಪಡೆದು ಈಗ ವಾಪಸ್ ಕರೆದುಕೊಂಡು ಹೋಗುತ್ತಿರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸಿದ್ರಿ. ವಾಪಸ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ ಪೊಲೀಸರು. ಸ್ಥಳ ಮಹಜರು ಮುಗಿಸಿ ದರ್ಶನ್ ಮತ್ತೆ ಅವರ ಪಟಾಲಂ ಸ್ಟೋನಿ ಬ್ರೂಕ್ ಪಬ್ನಿಂದ ಹೊರಗಡೆ ಸ್ಟೆಪ್ ಇಳಿದುಕೊಂಡು ಬರ್ತಾ ಇರುವಂಥ ದೃಶ್ಯ. ಹಿಂದೆ ಮುಂದೆ ಪೊಲೀಸ್ ಇದ್ದಾರೆ. ಪೊಲೀಸರ ಕೈಯಲ್ಲಿ ಅಲ್ಲಿ ಸೀಸ್ ಆಗಿರುವಂಥ ವಸ್ತುಗಳಿದ್ದಾವೆ. ಅದೆಲ್ಲವೂ ಕೂಡ ತನಿಖೆಗೆ ಪೂರಕ ಆಗುತ್ತೆ. ಅದನ್ನು ಈಗ ತೆಗೆದುಕೊಂಡು ಇದೇ ಬಸ್ನಲ್ಲಿ ಈ ಪ್ರಮುಖ ಆರೋಪಿಗಳನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ. ರಿಪಬ್ಲಿಕ್ ಕನ್ನಡವೂ ಕೂಡ ಅವರನ್ನು ಫಾಲೋ ಮಾಡ್ತಾ ಇದೆ. ಆರೋಪಿಗಳು ಇದ್ದ ಬಸ್ನ ಹಿಂದ್ಗಡೆನೆ ರಿಪಬ್ಲಿಕ್ ಕನ್ನಡವೂ ಕೂಡ ಹೋಗ್ತಾ ಇದೆ. ಆ ಮೂಲಕ ಮಹಜರು ಮುಗಿಸಿ ಈ ಆರೋಪಿಗಳನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಮತ್ತೆ ಇವರನ್ನು ಇಂಟ್ರೋಗೇಷನ್ ಮಾಡ್ತಾರೆ. ಚಿಕ್ಕಣ್ಣ, ಮತ್ತೊಬ್ಬ ನಟ ಚಿಕ್ಕಣ್ಣ ಕೂಡ ಇದರಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇತ್ತು. ಹಾಗಾಗಿ ನೋಟಿಸನ್ನು ಕೊಟ್ಟು ಅವರನ್ನು ಬರಲಿಕ್ಕೆ ಹೇಳಿದರು. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಸ್ಥಳ ಮಹಜರು ಆಗುವಾಗ ಚಿಕ್ಕಣ್ಣ ಅವರನ್ನು ಕರ್ಕೊಂಡು ಬಂದು ಅವರಿಂದಲೂ ಕೂಡ ಮಾಹಿತಿಯನ್ನು ಪಡೆದುಕೊಂಡ್ರು. ಅಗೈನ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ಏನೇನು ಸೀಸ್ ಮಾಡಿದ್ದಾರೆ ಸ್ಟೋನಿ ಬ್ರೂಕ್ ಪಬ್ನಿಂದ? ಯಾವ ಕಡೆ ಕರ್ಕೊಂಡು ಹೋಗಿದ್ದಾರೆ ಆರೋಪಿಗಳನ್ನ ಈ ಹೊತ್ತಿಗೆ ನಾಗೇಂದ್ರ ಬಾಬು?
ರಂಜಿತ್, ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಕೆಲವೊಂದಷ್ಟು ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿರುವ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಅವತ್ತು ಯಾರೆಲ್ಲ ರೆಸ್ಟೋ ಬಾರ್ ನಲ್ಲಿ ಇದ್ರು, ಜೊತೆಗೆ ಏನೆಲ್ಲ ಮಾತುಕತೆ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಸ್ಥಳ ಮಹಾಜನನ್ನ ಮಾಡಲಾಗಿದೆ. ಸ್ಥಳದಲ್ಲಿ ಪ್ರಮುಖವಾಗಿ ದರ್ಶನ್ ಹಾಗೆ ಜೊತೆಲಿದ್ದಂತ ವಿನಯ್, ಪ್ರದೋಷ್ ಇವರ ಸಮ್ಮುಖದಲ್ಲಿ ಸ್ಥಳ ಮಹಾಜನನ್ನ ಕೂಡ ಮಾಡಲಾಗಿದೆ. ದರ್ಶನ್ ಟೀಮ್ ಕುಳಿತಿದ್ದ ಟೇಬಲ್ ಬಳಿ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಸ್ಟೋನಿ ಬ್ರೂಕ್ ಸಿಬ್ಬಂದಿಯಿಂದಲೂ ಕೂಡ ಕೆಲವೊಂದಷ್ಟು ಹೇಳಿಕೆಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಪ್ರಕರಣ ಸಂಬಂಧ ರೆಸ್ಟೋ ಬಾರ್ನ ಸಿಬ್ಬಂದಿಯಿಂದ ಅವತ್ತು ಯಾರೆಲ್ಲ ಬಂದಿದ್ರು, ಏನೆಲ್ಲ ಚರ್ಚೆಗಳಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಮತ್ತು ಟೀಮ್ ಯಾವ ಟೇಬಲ್ ಅಲ್ಲಿ ಕೂತಿರಲ್ಲ ಆ ಟೇಬಲ್ ನ ಮುಂಭಾಗದಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಒಂದಷ್ಟು ವಿಡಿಯೋಗಳನ್ನ ಮಾಡಿಕೊಂಡು ಒಂದಷ್ಟು ವಿಡಿಯೋಗಳನ್ನ ಮಾಡಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಏನೆಲ್ಲ ಆರ್ಡರ್ ಮಾಡಲಾಗಿತ್ತು, ಅವತ್ತು ಯಾರೆಲ್ಲ ರೆಸ್ಟೋ ಬಾರ್ ನಲ್ಲಿ ಏನೆಲ್ಲ ಆರ್ಡರ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸೊ ಈ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿ ಜೊತೆಗೆ ಚಿಕ್ಕಣ್ಣ ಎಷ್ಟೊತ್ತಿಗೆ ಎದ್ದೋದ್ರು, ಚಿಕ್ಕಣ್ಣ ಯಾವಾಗ ಬಂದಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿ ಈಗ ಎಲ್ಲರನ್ನೂ ಕೂಡ ಈಗ ಒಂದಷ್ಟು ಜನ ಕೆಲ ಆರೋಪಿಗಳನ್ನ ಪೊಲೀಸ್ ಠಾಣೆಯ ಕಡೆ ವಾಪಸ್ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ರಂಜಿತ್. ನಾಗೇಂದ್ರ ಬಾಬು, ಈಗ ಚಿಕ್ಕಣ್ಣ ಇದ್ರು ಅನ್ನೋದಕ್ಕೆ ಬಹುತೇಕ ಎಲ್ಲವೂ ಕೂಡ ಖಚಿತ ಆಗಿದೆ, ಮತ್ತೆ ಸಾಕ್ಷಿ ಕೂಡ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಚಿಕ್ಕಣ್ಣ ಅವರಿಂದ ಏನಾದರೂ ಮಾಹಿತಿನ ಪಡ್ಕೊಂಡ್ರ, ಏನಾದರೂ ಇನ್ಸೈಡ್ ಮಾಹಿತಿ ಸಿಕ್ಕಿದೆಯಾ ತಮಗೆ ನಾಗೇಂದ್ರ ಬಾಬು? ಇನ್ಸೈಡ್ ಮಾಹಿತಿ ಇನ್ನಷ್ಟೇ ಲಭ್ಯ ಆಗಬೇಕು. ಚಿಕ್ಕಣ್ಣ ಅವರಿಂದ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಅಂದ್ರೆ ಈ ಸಂದರ್ಭದಲ್ಲಿ ಏನ್ ಚರ್ಚೆ ಆಗಿತ್ತು, ಚಿಕ್ಕಣ್ಣ ಇದ್ದಾಗ ಏನೆಲ್ಲ ಮಾತುಕತೆಗಳನ್ನ ನಡೆಸಿದ್ರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಮತ್ತೊಂದು ಕಡೆ ಚಿಕ್ಕಣ್ಣ ಇದ್ದಾಗ ಏನ್ ಮಾತುಕತೆಗಳಾಗಿದೆ, ಜೊತೆಗೆ ಅವರು ಚಿಕ್ಕಣ್ಣ ಹೋದ ಬಳಿಕ ಏನೆಲ್ಲ ಮಾತುಕತೆಗಳು ಆಯ್ತು ಅನ್ನೋದ್ರ ಬಗ್ಗೆ ಪೊಲೀಸರು ಒಂದಷ್ಟು ಹೇಳಿಕೆಗಳನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಅಂದ್ರೆ ಅವತ್ತು ಎಲ್ಲರೂ ಕೂಡ ಘಟನೆ ಆಗೋದಕ್ಕಿಂತ ಮುಂಚಿತವಾಗಿ ಪೊಲೀಸ್ ಚಿಕ್ಕಣ್ಣ ಹಾಗೆ ಚಿಕ್ಕಣ್ಣ ಜೊತೆಲಿ ಇನ್ನೊಬ್ರು ಕೂಡ ಇದ್ರು, ಆತ ಕೂಡ ಇಬ್ರು ಒಟ್ಟಿಗೆ ಹೋದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಹಾಗಾಗಿ ಜೊತೆಯಲ್ಲಿ ಯಾರು ಇದ್ರು, ಚಿಕ್ಕಣ್ಣ ಜೊತೆಯಲ್ಲಿ ಯಾರು ಒಟ್ಟಿಗೆ ಹೋದ್ರಲ್ಲ ಆತ ಯಾರು ಅನ್ನೋದ್ರ ಬಗ್ಗೆ ಕೂಡ ಅದನ್ನ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಜೊತೆಗೆ ಚಿಕ್ಕಣ್ಣ ಈಗ ಬೇರೆ ಕಾರ್ನಲ್ಲಿ ಅವರು ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ತಿಳಿಸಿದಂತ ಹಿನ್ನೆಲೆಯಲ್ಲಿ ಚಿಕ್ಕಣ್ಣ ಮತ್ತೊಂದು ಕಾರ್ನಲ್ಲಿ ಈಗ ತೆರಳಿದ್ದಾರೆ. ಈಗ ವ್ಯಾನ್ ಅಲ್ಲಿ, ಪೊಲೀಸ್ ವ್ಯಾನ್ ಅಲ್ಲಿ ದರ್ಶನ್ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಪ್ರದೋಷ್ ಆಗಿರ್ಬೋದು, ಇವರನ್ನ ಇರಿಸಿಕೊಂಡು ಈಗ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಹತ್ತ ಕರ್ಕೊಂಡು ಹೋಗ್ತಾರೆ. ರಂಜಿತ್, ನೋಡಿ ಇಲ್ಲಿ ಪ್ರಮುಖವಾಗಿ ಪೊಲೀಸರು ಸಾಕ್ಷಿಗಳನ್ನ ಕಲೆ ಹಾಕ್ತಿದ್ದಾರೆ. ಈ ಸಾಕ್ಷಿಗಳನ್ನ ಕಲೆ ಹಾಕುವ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಕೂಡ ಅವರು ಪಡೆದುಕೊಳ್ತಾರೆ. ಕೊಲೆ ಆದ ಬಳಿಕ ಏನೆಲ್ಲ ಸಾಕ್ಷಿಗಳು ಬೇಕು ಘಟನೆಗೆ ಸಂಬಂಧಪಟ್ಟಂತೆ ಆ ಎಲ್ಲಾ ಸಾಕ್ಷಿಗಳನ್ನ ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಈಗ ಪ್ರಮುಖವಾಗಿ ಘಟನೆ ಆಗೋದಕ್ಕಿಂತ ಮುಂಚೆ ಪ್ರಮುಖವಾಗಿ ಏನೆಲ್ಲ ಚರ್ಚೆಗಳಾಗಿತ್ತು, ಯಾರೆಲ್ಲ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಕಲೆ ಹಾಕ್ತಾ ಹೋಗ್ತಾರೆ. ಸೊ ಈಗ ನೀವೇನ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ, ವಿನಯ್ ಇದ್ದಾರೆ ಪೊಲೀಸ್ ವ್ಯಾನ್ ಅಲ್ಲಿ, ಹೀಗೆ ಆರೋಪಿಗಳಿರುವಂತ ವ್ಯಾನ್ ಅನ್ನ ಕೂಡ ನಾವು ಈಗ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ, ಯಾವ ಕಡೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ ನಾವಿಲ್ಲಿ ಗಮನಿಸ್ತಾ ಇದೀವಿ. ಪ್ರಮುಖವಾಗಿ ನೋಡಿ, ಚಿಕ್ಕಣ್ಣ ಜೊತೆಲಿ ಇನ್ನೊಬ್ರು ಕೂಡ ಇದ್ರು ಅಂತ ಹೇಳಿ ಈಗ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಆತ ಯಾರು, ಆತನಿಗೂ ಕೂಡ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ರಂಜಿತ್. ನಾಗೇಂದ್ರ ಬಾಬು, ಈ ಪಬ್ನಲ್ಲಿ ಇವರು ಕೊಲೆ ಮಾಡೋದಕ್ಕಿಂತ ಮುಂಚೆ ಆ ಸ್ಟೋನಿ ಬ್ರೂಕ್ ಪಬ್ ಇದೆಯಲ್ಲ, ಅಲ್ಲೇ ಇವರು ಸಂಚು ರೂಪಿಸಿದ್ರು, ಮತ್ತೆ ಅಲ್ಲಿಂದನೇ ಇವರು ಪಟ್ಟಣಗೆರೆಯ ಶೆಡ್ಗೆ ಹೊರಟಿದ್ರು ಅನ್ನೋ ಮಾಹಿತಿ ಇದೆ. ಅಲ್ಲಿ ಒಂದು ಪ್ರಿಂಟರ್ ಅನ್ನ ತೆಗೆದುಕೊಂಡು ಹೋಗುವಂತ ಒಂದಷ್ಟು ಡಿವೈಸ್ ಗಳನ್ನ ವಶಕ್ಕೆ ಪಡೆದುಕೊಂಡಿರುವಂತ ಅದೇ ಒಂದು ವ್ಯಾನ್ ಅಲ್ಲಿ ಈಗ ನಾವು ನಮ್ಮ ಕ್ಯಾಮರಾಮನ್ ಅದನ್ನ ಆ ಒಂದು ದೃಶ್ಯವನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪೊಲೀಸ್ ವ್ಯಾನ್ ಅಲ್ಲಿ ಆ ಒಂದು ಸ್ಟೋನಿ ಬ್ರೂಕ್ ಗೆ ಸಂಬಂಧಪಟ್ಟಂತ ಒಂದಷ್ಟು ಡಿವೈಸ್ ಗಳನ್ನ ವಶಕ್ಕೆ ಪಡೆದುಕೊಂಡು ಆರೋಪಿಗಳಿರುವಂತ ವ್ಯಾನ್ ನಲ್ಲೇ ಈಗ ಅದನ್ನು ಕೂಡ ವಶಕ್ಕೆ ಪಡೆದುಕೊಂಡು ತೆಗೆದುಕೊಂಡು ಹೋಗ್ತಿದ್ದಾರೆ. ಒಂದು ಕಡೆ ಪೊಲೀಸ್ ಠಾಣೆಯಿಂದ ಒಂದಷ್ಟು ಸಿಪಿಗಳ ಪ್ರಿಂಟ್ ಅನ್ನ ತಗೊಂಡ್ಬಂದು ಅಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಆ ಹೇಳಿಕೆಗೆ ಸಹಿಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಪಂಚನಾಮೆಯನ್ನ ಕೂಡ ಮಾಡಲಾಗುತ್ತೆ. ಆ ಪಂಚನಾಮೆಗೋಸ್ಕರ ಈ ಒಂದು ಪ್ರಿಂಟರ್ ಅನ್ನ ತಂದಿದ್ರ ಅನ್ನೋದು ಇನ್ನಷ್ಟೇ ಮಾಹಿತಿ ತಿಳಿದುಕೊಳ್ಬೇಕು ರಂಜಿತ್. ಈಗ ಅದನ್ನ ದೃಶ್ಯವನ್ನ ಕೂಡ ನಾವು ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಅವತ್ತು ಘಟನೆಯ ಸಂದರ್ಭದ ಅಂದ್ರೆ ಸ್ಟೋನಿ ಬ್ರೂಕ್ ಪಬ್ ಅಲ್ಲಿ ಯಾರೆಲ್ಲ ಪಾರ್ಟಿಯನ್ನ ಮಾಡಿದ್ರು, ಪಾರ್ಟಿಯ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳು ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ. ಯಾವ ಟೇಬಲ್ ನಲ್ಲಿ ಕೂತಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈಗ
ಈ ಒಂದು ವ್ಯಾನ್ ನಲ್ಲಿ ಪ್ರಮುಖವಾಗಿ ಸ್ಟೋನಿ ಬ್ರೂಕ್ ಹೋಟೆಲ್ ನ ಮಾಲೀಕ, ರೆಸ್ಟೋ ಬಾರ್ ನ ಮಾಲೀಕ ವಿನಯ್ ಇರೋದು ಕೂಡ ಇಲ್ಲಿ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ರಂಜಿತ್, ನಾಗೇಂದ್ರ ಬಾಬು, ಈಗ ಮತ್ತೆ ಈ ಮಹಜರು ಪ್ರಕ್ರಿಯೆ ಆಧಾರದ ಮೇಲೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಮತ್ತೆ ಇಂಟ್ರಗೇಷನ್ ಆಗುತ್ತಾ ಹೇಗೆ ಅಂತ, ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ? ಈಗ ನೋಡಿ, ಈಗ ಇಲ್ಲಿ ಒಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡಿದ್ದಾರೆ, ಪಂಚನಾಮೆಯನ್ನ ಮಾಡಿಕೊಂಡಿದ್ದಾರೆ. ಈಗ ಇಲ್ಲಿ ಚಿಕ್ಕಣ್ಣ ಇಟ್ಟಿಟ್ಟು ಕನ್ಫರ್ಮ್ ಆಗಿದ್ದೆ, ಅಂದ್ರೆ ಕನ್ಫರ್ಮ್ ಕೂಡ ಆಗಿದೆ. ಚಿಕ್ಕಣ್ಣನನ್ನ ಪ್ರಮುಖವಾಗಿ ಈಗ ಈ ಪ್ರಕರಣದಲ್ಲಿ ಪೊಲೀಸರು ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಳ್ತಾರೆ ಅನ್ನೋದನ್ನ ಪೊಲೀಸ್ ತನಿಖಾಧಿಕಾರಿಗಳು ಡಿಸೈಡ್ ಅನ್ನ ಮಾಡ್ತಾರೆ. ಯಾಕಂದ್ರೆ ಅವತ್ತು ಘಟನೆ ಆಗೋದಕ್ಕಿಂತ ಮುಂಚಿತವಾಗಿ ಇವರೆಲ್ಲರೂ ಕೂಡ ಪಾರ್ಟಿಯನ್ನ ಮಾಡಿದ್ರು. ಆ ಪಾರ್ಟಿಯ ಸಂದರ್ಭದಲ್ಲಿ ಚಿಕ್ಕಣ್ಣ ಕೂಡ ಇದ್ರು. ಚಿಕ್ಕಣ್ಣ ಇದ್ದಾಗ ಏನಾದ್ರೂ ರೇಣುಕಾ ಸ್ವಾಮಿ ವಿಚಾರ ಪ್ರಸ್ತಾಪ ಆಗಿತ್ತಾ ಅನ್ನೋದು ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ಚಿಕ್ಕಣ್ಣ ಇದ್ದಾಗ ಅಲ್ಲಿ ಎಲ್ಲರೂ ಕೂಡ ಈ ರೇಣುಕಾ ಸ್ವಾಮಿ ವಿಚಾರವನ್ನ ಏನಾದ್ರು ಪ್ರಸ್ತಾಪ ಮಾಡಿದ್ದು ಅನ್ನೋದೇನಾದ್ರು ಚಿಕ್ಕಣ್ಣ ಅಲ್ಲಿ ಹೇಳಿದ್ದೆ ಆದ್ರೆ ಆಗ ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಎವಿಡೆನ್ಸ್ ಆಗಿ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ. ರಂಜಿತ್, ಈಗ ಮುಂದಿನ ಪ್ರಕ್ರಿಯೆ ಅಂತಂದ್ರೆ ಈಗ ಈ ಒಂದು ಸ್ಟೋನಿ ಬ್ರೂಕ್ ಎಲ್ಲಿ ಪಾರ್ಟಿ ಮಾಡಿದ್ರು ಈ ಒಂದು ಜಾಗದ ಒಂದು ಮಹಜರನ್ನ ಮಾಡಿಕೊಂಡಿರುವಂತಹ ಪೊಲೀಸರು ನೆಕ್ಸ್ಟ್ ಇವರು ಕೊಲೆ ಆದ ಬಳಿಕ ಯಾವ ಜಾಗಕ್ಕೆ